ನೋಡ್ರಿ, ಇಲ್ಲಿ ಏನು ಗಲಾಟೆ ಏನೂ ಆಗಿರ್ಲಿಲ್ಲ. ಗಲಾಟೆ ಇಲ್ಲದ ಲಾಠಿ ಚಾರ್ಜ್ ಆದಂತ ಮೊದಲನೇ ಉದಾಹರಣೆ ಇರಬೇಕು. ನಾನು ಸುಮಾರು 35 ವರ್ಷಕ್ಕಿಂತ ಜಾಸ್ತಿ ಆಯ್ತು ನಾನು ಪಬ್ಲಿಕ್ ಲೈಫ್ದಾಗಿದ್ದೇನೆ. 5 ಟರ್ಮ್ ಮತ್ತು MP ಇದ್ದೇನೆ. ಅದಕ್ಕಿಂತ ಮೊದಲ ನಾನು ಜಿಲ್ಲಾ ಅಧ್ಯಕ್ಷ ಇದ್ದೆ BJPದು. ಅದರ ಸಮೀಪ 30-35 ವರ್ಷದಿಂದ ಅದಕ್ಕಿಂತ ಮೊದಲು ರಾಷ್ಟ್ರಧ್ವಜದ ಹೋರಾಟ ಮಾಡಿವಿ. ಆವಾಗೂ ಸಹಿತ ಪೊಲೀಸರ ಮತ್ತು ಅವತ್ತಿನ ಸರ್ಕಾರದ ತಪ್ಪು ನಿರ್ಣಯದಿಂದ ಕೆಲವಾದರೂ ಸಹಿತ ಸಾಮಾನ್ಯ ಪೊಲೀಸ್ ಆಫೀಸರ್ಸು ನಂತರ ಬಂದವರು ಭಾಳ ಸೌಹಾರ್ದಯುತವಾಗಿ ನಡ್ಕೋತಿದ್ರು. ಇಲ್ಲಿ ಏನೂ ರೀಸನ್ನೇ ಇಲ್ಲ. ಮುಸಲ್ಮಾನರ ವಿರೋಧ ಇಲ್ಲ, ಮುಸಲ್ಮಾನರು ಕಲ್ಲು ಹೊಡೆದ್ರು ಅಂತ ಇಲ್ಲ. ಇದ್ದಕ್ಕಿದ್ದಂಗೆ ಬಂದು ಒಬ್ಬ CPI ಇಲ್ಲಿ ಲಾಠಿ ಚಾರ್ಜ್ ಮಾಡ್ಸೋಣ. 2 ಕಾನ್ಸ್ಟೇಬಲ್ಗಳು ಇಲ್ಲಿ. ನೀವು ಹಂಗೆ ಹೋಗ್ಬೇಡ್ರಿ, ನಂದು ವಿನಂತಿ ಅದ ನಿಮಗೆ. ಇಲ್ಲ ಸಣ್ಣ ಮಕ್ಕಳು 2nd ಸ್ಟ್ಯಾಂಡರ್ಡು, 2ನೇ ಸ್ಟ್ಯಾಂಡರ್ಡು, 3ನೇ ಸ್ಟ್ಯಾಂಡರ್ಡು, UKG ಮಕ್ಕಳನ್ನ ಹೊಡೆದಾರ ಇಲ್ಲಿ. ಅವ್ರು DJ ನೋಡ್ಲಿಕ್ಕೆ ಬಂದಿದ್ರು. UKG ಮಕ್ಕಳನ್ನ ಹೊಡೆದಾರಿಲ್ಲ. ಅವರೆಲ್ಲ ತೋರಿಸಿದ್ರು, SP ಅವ್ರ ಮುಂದೆ ತೋರಿಸಿದ್ರು. ಹಾಗಾಗಿ ಇಲ್ಲೇನು ಒಬ್ಬ ಕಮ್ಮತ್ತಿಗೆ ಅಂತ ಹೇಳ್ಕೊಂಡು ಇನ್ಸ್ಪೆಕ್ಟ್ರು ಇಲ್ಲಿ ಈ ಊರಿನ ಮೇಲೆ, ಇಲ್ಲಿ ಊರಿನ ಜನ ಹೇಳೋದು ಅವ್ರ ಮೇಲೆ, ಆ ವ್ಯಕ್ತಿಗೆ, ಆಫೀಸರ್ಸ್ಗೆ ಏನೋ ಸಿಟ್ಟಿದೆ. ಪೊಲಿಟಿಕಲ್ ಕಾರಣ ಇಟ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ಇದು ಲಾಠಿ ಚಾರ್ಜ್ ಅಲ್ಲ, ಇದು ಹಲ್ಲೆ. ಇದು ಅದಕ್ಕೆ ನಾವು SP ಅವ್ರಿಗೂ ಹೇಳಿವಿ, ಕಟ್ಟುನಿಟ್ಟಿನ ಕ್ರಮ ಆಗಬೇಕು, ಇಲ್ಲಾಂದ್ರೆ ನಾವು ಮುಂದೂ ಹೋರಾಟ ಮುಂದುವರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.